ವಿಶ್ವನುಡಿ ನಿಮ್ಮ ಅಂಗೈಯಲ್ಲೇ ಪ್ರಪಂಚ ಸುದ್ದಿ. ಬ್ಯಾಂಕಿಂಗ್ನಲ್ಲಿ ಇರೋದು ಒಂದೇ ಓನ್ಲಿ ಕಲೆಕ್ಟಿಂಗ್ ದ ಡೆಪಾಸಿಟ್ಸ್ ಅಂಡ್ ಲೆಂಡಿಂಗ್ ದ ಸೇಮ್ ಅಮೌಂಟ್ ಟು ದಿ ಪಬ್ಲಿಕ್ ಅಂಡ್ ಟು ಅರ್ನ್ ದ ಪ್ರಾಫಿಟ್. ಇಟ್ ಈಸ್ ನಾಟ್ ಓನ್ಲಿ ದಿಸ್ ಥಿಂಗ್. ಸರ್ವಿಸ್ ಓರಿಯೆಂಟೆಡ್ ಈಸ್ ವೆರಿ ಇಂಪಾರ್ಟೆಂಟ್. ಮನೆಯಲ್ಲಿ ಎಷ್ಟೋ ಕೆಲಸಗಳಿರ್ತಾವೆ, ಏನೇನೋ ಇರ್ತಾವೆ, ಅವೆಲ್ಲ ಮರ್ತ್ಬಿಟ್ಟು ಇದು ನಗನಗ್ತಾ ಇದ್ದು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ ಯು ವಿಲ್ ಗೆಟ್ ದ ಬಿಸ್ನೆಸ್. ದಟ್ ಈಸ್ ಓನ್ಲಿ ಇಂಪಾರ್ಟೆಂಟ್. ಸೊ ಆಲ್ ಆಫ್ ಯು please do this thing and give the more important service to the customers, because the customer is the king of the banking. Thank you. We find very homely environment here in the bank. Every staff is cooperating well, and with the homely environment, recently I had complimented the manager. There was some technical issue, and a very simple explanation was very easy to make her understand. I have accounts in some nationalized banks also, but those people, I find it more difficult there. In fact, the young manager and the learned manager and the staff, they are doing extremely well, and the bank is located in the residential locality, so lockers and all is a very good thing. I feel bank will progress well because of their good service. ಇವತ್ತು ಕ್ಯಾಲೆಂಡರ್ ರಿಲೀಸಿಂಗ್ ಡೇ ಅಂತ ಇಲ್ಲಿ ಸೇರಿದ್ದು ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ಬ್ಯಾಂಕ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ಕೋಆಪರೇಟಿವ್. ಎಲ್ಲ ಮೇಡಮ್ಸು, ಸಂಗೀತ ಮೇಡಮ್ ಆಯಿತು, ಚೈತನ್ಯ ಮೇಡಮ್ ಆಯಿತು, ಶೈಲಾ ಅವರು, ಸುಧಾ ಅವರು, ಸರ್ಸು ಎಲ್ಲ ಪಾಪ ಭಾಳ ಕೋಆಪ್ರೇಟ್ ಮಾಡ್ತಾಯಿದ್ರು. ಎಸ್ಪೆಷಲಿ ಹೇಳಬೇಕಂದ್ರೆ ಸೀನಿಯರ್ ಸಿಟಿಸನ್ಸ್ ಬಂದಾಗ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಇನ್ನೂ ಸಂತೋಷ ಆಗುತ್ತೆ ಮನಸ್ಸಿಗೆ. ಹೌದಲ್ಲ, ಇವ್ರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಬೇರೆ ಬ್ಯಾಂಕ್ಸಲ್ಲಿ ಎಲ್ಲ ನೋಡಿದ್ದೀವಿ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಈವನ್ ಎಷ್ಟೊತ್ತಾದರೂ ಕೂಡ ತಲೆ ಎತ್ತಿ ಕೂಡ ನೋಡಲ್ಲ. ಅಲ್ಲಿ ತುಂಬ ಬೇಜಾರಾಗುತ್ತೆ ನಮಗೆ. ಏನು ಇದೆಲ್ಲ, ಮತ್ತೆ ಎಲ್ಲ ಪರಿಚಯ ಇರೋರು ಇರ್ತಾರೆ, ಅದು ಏನು ಬ್ಯುಸಿನೋ ಗೊತ್ತಿಲ್ಲ. ಬಟ್ ಸಾರ್ ಅವ್ರು ಹೇಳ್ದಂಗೆ ಕಸ್ಟಮರ್ ಈಸ್ ದ ಕಿಂಗ್ ಫಾರ್ ಎ ಬ್ಯಾಂಕ್. ಹಂಗಿರುವಾಗ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅದರಲ್ಲೇ ಭಾಳ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ. ಅದು ಇಲ್ಲಿ ನೋಡಿದ್ದೀನಿ ನಾನು. ತುಂಬ ಸಂತೋಷ ಆಗ್ತಾಯಿತ್ತು. ಬಂದಾಗೆಲ್ಲ ಭಾಳ ಚೆನ್ನಾಗಿ ಮಾತಾಡ್ಸೋದು, ಹೆಂಗೆ ಮಾಡಬೇಕು ಏನು ಎಲ್ಲ ಮಾತು ಕೇಳೋದು, ನಮ್ಗೆ ಏನೋ ಗೊತ್ತಿಲ್ಲದಂಗೆ ಇರೋದು ಹೇಳ್ತಾಯಿದ್ರು. ತುಂಬ ಸಂತೋಷ ಆಯಿತು. ಇದೇ ರೀತಿ ವೆರಿ ಆಫನ್ಲಿ ಇವರು ಈ ಥರ ಕಸ್ಟಮರ್ ಆ್ಯಂಡ್ ಸ್ಟಾಫ್ ರಿಲೇಷನ್ಶಿಪ್, ಗುಡ್ ರಿಲೇಷನ್ಗೆ, ಗುಡ್ ಎನ್ವಿರಾನ್ಮೆಂಟ್ಗೆ ಈ ಥರ ಕರೆದು ಫಂಕ್ಷನ್ಸ್ ಮಾಡಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತ ಇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಬ್ರಾಂಚಸ್ ನಮ್ಮದು ಎಲ್ಲ ಬ್ರಾಂಚಸ್ಸಲ್ಲೂ ಒಂದೊಂದು ದಿನ ಕ್ಯಾಲೆಂಡರ್ ರಿಲೀಸ್ ಇಟ್ಕೊಂಡೇ ಇರ್ತೀವಿ. ಕ್ಯಾಲೆಂಡರ್ ರಿಲೀಸ್ ಯಾಕೆ ಮಾಡ್ತೀವಿ ಅಂತಂದರೆ ಕಸ್ಟಮರ್ ಮತ್ತು ಈ ಬ್ಯಾಂಕಿನ ನಡುವೆ ಒಂದು ಸಂಬಂಧ ಬೆಳೀಲಿ ಅಂತ. ನಮಗೆಲ್ಲ ಹೊಸ ವರ್ಷ ಯಾವುದು? ಉಗಾದಿನೇ ಅಲ್ವಾ? ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಉಗಾದಿನೇ. ಆದರೆ ಬ್ಯಾಂಕಿಗೆ ಹೊಸ ವರ್ಷ ಏಪ್ರಿಲ್ 1. ನಮ್ದೆಲ್ಲ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದೆ 31 ಮಾರ್ಚ್ಗೆ. ಫಸ್ಟ್ ವರ್ಷ ಹೊಸ ವರ್ಷ ಅನ್ಕೊಂತೀವಿ. ಬಟ್ ಎಸ್, ಕ್ಯಾಲೆಂಡರ್ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಇದು ಮಾಡಲೇಬೇಕು. ಈ ಕ್ಯಾಲೆಂಡರಲ್ಲಿ ಡೇಟ್ಸ್ ಮಾತ್ರ ಇರಲ್ಲ. ನಮ್ಮ ಬ್ಯಾಂಕಿಂಗ್ ಕಸ್ಟಮರ್ ನಡುವೆ ಯಾವಾಗ ಮೀಟ್ ಮಾಡಬೇಕು, ಹೊಸ ಏನಾದರೂ ಡೆಪಾಸಿಟ್ಸ್ ಸ್ಕೀಮ್ಸ್ ರಿಲೀಸ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಯೋಚನೆಗಳಾಗಿರ್ಬೋದು. ಕ್ಯಾಲೆಂಡರ್ ಅಂದರೆ ಒಂದು ಡೇಟ್ ಮಾತ್ರ ಅಲ್ಲ, ನಮ್ಮ ವರ್ಕ್ ಲೈನ್ ಎಂಟೈರ್ ಇಯರ್ ಟಾರ್ಗೆಟೂ ಇದ್ರ ಜೊತೆ ಅಸೋಸಿಯೇಟ್ ಆಗಿಬಿಟ್ಟಿರುತ್ತೆ. ಕಸ್ಟಮರ್ ಮತ್ತು ಬ್ಯಾಂಕಿನ ನಡುವೆ ಸಂಬಂಧ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಲಿ ಅಂತಲೇ ಈ ಥರ ನಾವು ರಿಲೀಸ್ ಇಟ್ಕೊಂಡಿರ್ತೀವಿ.
ಎವ್ರಿ ಸಂಕ್ರಾಂತಿ ಟೈಮಿಗೂ ನಾವು ಹೊಸ ಪ್ರಾಡಕ್ಟ್ ಜೊತೆ ಬರ್ತಿರ್ತೀವಿ. ಡೆಪಾಸಿಟ್ ಕಸ್ಟಮರ್ಸ್ ತುಂಬ ಇದ್ದಾರೆ ಈ ಬ್ರಾಂಚ್ ಹತ್ರ. ಸೊ ಡೆಪಾಸಿಟ್ ಓರಿಯೆಂಟೆಡ್ ಬ್ರಾಂಚ್ ಅಂತಾನೆ ಗುರುತಿಸ್ಕೊಂಡಿದೆ ಪಟೇಲ್ ನಗರ್ ಬ್ರಾಂಚ್. ಹಾಗಾಗಿ ಈ ಸಂಕ್ರಾಂತಿಗೂ ಹೊಸ ಥರದ ಇನ್ನೊಂದು ಡೆಪಾಸಿಟ್ ಸ್ಕೀಮ್ ಜೊತೆ ಬರ್ತಾ ಇದ್ದೀವಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ, ಏನೇ ಕ್ಲಾರಿಫಿಕೇಶನ್ ಇರಲಿ, ಈಗ ಮೇಡಮ್ ಹೇಳಿದ್ರು ನಮ್ಮ ಬ್ಯಾಂಕಲ್ಲಿ ಕೊಟ್ಟಿರೋ ಥರ ಸರ್ವಿಸ್ ಬೇರೆ ಯಾವ ಬ್ಯಾಂಕಲ್ಲೂ ನೋಡಿಲ್ಲ ಅಂತ. ಅದು ಕೇಳಿ ತುಂಬ ಖುಷಿ ಆಗುತ್ತೆ. ಕಸ್ಟಮರ್ ಫಸ್ಟ್ ಅನ್ನೋದೇ ನಮ್ಮ ಮೇನ್ ಮೋಟೋ. ಇದೇ ಥರ ಸೀನಿಯರ್ ಸಿಟಿಸನ್ ಕೊಡೋ ಥರ ಮಕ್ಳಿಗೂ ಇದ್ರ ಬಗ್ಗೆ ಎಜುಕೇಟ್ ಮಾಡಿ. ಈಗ ಡಿಜಿಟಲ್ ಬ್ಯಾಂಕಿಂಗ್ ಎಲ್ಲ ಫಿಂಗರ್ ಟಿಪ್ಸಲ್ಲೇ ಪೇಮೆಂಟ್ ಆಗೋಗುತ್ತೆ. ಅಂದ್ಕೊಂಡೇ ಇರಲಿಲ್ಲ, ಬ್ರಾಂಚಿಗೆ ಬರೋದೇ ಕಮ್ಮಿ ಆಗ್ಬಿಟ್ಟಿದೆ. ಈಗ ನಾನು ಕಾಲೇಜಲ್ಲಿ ಪಾಠ ಮಾಡ್ತಿರ್ತೀನಲ್ಲ, ಮಕ್ಳಿಗೆ ಕೇಳ್ತಿರ್ತೀನಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆ, ಎಷ್ಟು ಸರಿ ಬ್ಯಾಂಕಿಗೆ ಹೋಗಿರ್ತೀರಿ ಅಂದರೆ 1 ಸರಿ 2 ಸರಿ ಅಂತಾರೆ ವರ್ಷದಲ್ಲಿ. ಎಲ್ಲನೂ ಫಿಂಗರ್ ಟಿಪ್ಸ್ ಮೊಬೈಲಲ್ಲಿ ಮಾಡ್ತಾರೆ, ಆದರೆ ಸಂಬಂಧಗಳು ಬೆಳೆಯಲ್ಲ. ಏನೇ ಡೌಟ್ ಬಂದು ಕ್ಲಾರಿಫಿಕೇಶನ್ ಬಂದರೂ ಬ್ಯಾಂಕಿಗೆ ಬರಬೇಕಾಗತ್ತೆ. ಸೊ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆಗಲಿ, ಬ್ರಾಂಚ್ ವಿಸಿಟ್ ಮಾಡ್ತಾನೆ ಇರಿ, ಹಾಗೆ ಹೀಗೋ ಅಂತೇಳಿ. ಆ ಮಕ್ಕಳಲ್ಲೂ ಸೇವಿಂಗ್ಸ್ ಹ್ಯಾಬಿಟ್ ಬಳಸಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ 18+ ಅವ್ರಿಗೂ ಅಕೌಂಟ್ ಬೇಗ ಓಪನ್ ಮಾಡೋಕ್ಕೆ ಹೇಳಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಸೊ ನಾವು ಬರೀ ಬ್ಯಾಂಕಿಂಗ್ ಸರ್ವಿಸ್ ಜೊತೆಗೆ ಈ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿನೂ ಡೆವಲಪ್ ಮಾಡ್ತಿದ್ದೀವಿ. ಎಲ್ಲೋ ಇನ್ಕ್ಲೂಸನ್, ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಅದನ್ನು ಎಲ್ಲೋ ಇನ್ಕಲ್ಕೇಟ್ ಮಾಡ್ತಿದ್ದೀವಿ ನಮ್ಮ ಸರ್ವಿಸಲ್ಲಿ ಅನ್ಕೊತಿದ್ದೀನಿ. ಸೊ ಇವತ್ತು ಈ ಕ್ಯಾಲೆಂಡರ್ ರಿಲೀಸಿಗೆ ನೀವೆಲ್ಲ ಬಂದಿದ್ದೀರಿ, ತುಂಬ ಖುಷಿ ಆಯಿತು. ಒಪಿನಿಯನ್ಸ್ ಎಲ್ಲ ಕೇಳಿ ಸರ್ ಅವ್ರದ್ದೆಲ್ಲ ತುಂಬ ಖುಷಿ ಆಯ್ತು. ಲಾಸ್ಟ್ ಟೈಮು ಭೇಟಿಯಾಗಿದ್ದೆ, ಸ್ಟಿಲ್ ದೇ ಹ್ಯಾವ್ ದಟ್ ಬಾಂಡಿಂಗ್ ಅಲ್ಲ, ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಧನ್ಯವಾದ. ಇವತ್ತು ನಾವು ಕ್ಯಾಲೆಂಡರ್ ರಿಲೀಸ್ ಮಾಡಿದ್ವಿ. ಪ್ರತಿ ವರ್ಷವೂ ನಾವು ಗ್ರಾಹಕರ ಜೊತೆನೇ ಕ್ಯಾಲೆಂಡರ್ ರಿಲೀಸ್ ಮಾಡ್ತೀವಿ. ಆ ಗ್ರಾಹಕರಿಗೆ ಆ ಡೇಟ್ಗಳು ಗೊತ್ತಾಗಲಿ, ಯಾವತ್ತು ಬ್ಯಾಂಕ್ ರಜೆ ಇದೆ, ಏನೇನಿದೆ, ಯಾವ ತಿಥಿ, ಏನು ನಕ್ಷತ್ರ, ಪ್ರತಿ ಸರಿನೂ 2 ಕ್ಯಾಲೆಂಡರ್ ರೆಫರ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಸುಕೋ ಬ್ಯಾಂಕ್ ಕ್ಯಾಲೆಂಡರ್ ಗ್ರಾಹಕರಿಗಾಗೆ ಅನುಕೂಲಕ್ಕಾಗೇ ಮಾಡಲಾಗಿದೆ. ಪ್ರತಿ ಸಂಕ್ರಾಂತಿಗೂ ಒಂದು ಡೆಪಾಸಿಟ್ ಸ್ಕೀಮ್ ಜೊತೆ ಬರ್ತಿರ್ತೀವಿ ನಾವು. ಗ್ರಾಹಕರು ಅದಕ್ಕಾಗೆ ಕಾಯ್ತಾ ಇರ್ತಾರೆ. ಈ ಬ್ರಾಂಚ್ ಪರ್ಟಿಕ್ಯುಲರ್ಲಿ ಡೆಪಾಸಿಟ್ ಬ್ರಾಂಚ್ ಅಂತ ಅನ್ಸ್ಕೊಂಡಿದೆ. ಅದಕ್ಕೆ ಈ ಸರಿ ಸಂಕ್ರಾಂತಿಗೂ ನಾವು ಹೊಸ ಸ್ಕೀಮ್ ಜೊತೆ ಬರ್ತೀವಿ. ನಾವು ಈಗ ಟೆಕ್ನಿಕಲ್ ಟೀಮ್ ಜೊತೆ ಅಸೋಸಿಯೇಟ್ ಆಗಿ ಐಫೋನ್ಸ್ಗೂ ಸಪೋರ್ಟ್ ಆಗುವಂಥ ಮೊಬೈಲ್ ಆ್ಯಪನ್ನೇ ಡೆವಲಪ್ ಮಾಡ್ತಾಯಿದ್ದೀವಿ. ನಾವು ಇನ್ನೂ ಹೆಚ್ಚು ಅಪ್ಡೇಟ್ ಮಾಡ್ತಾ ಇದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಮೊಬೈಲ್ ಆ್ಯಪಲ್ಲಿ. ಸುಕೋ ಬ್ಯಾಂಕ್ ಕಸ್ಟಮರ್ ಫಸ್ಟ್ ಅಂತ ಹೇಳ್ತೀವಿ. ಬೇರೆ ಯಾವುದೇ ಬ್ಯಾಂಕಿಗೆ ಕಂಪೇರ್ ಮಾಡಿದರೂ ನಮ್ಮ ಕಸ್ಟಮರ್ ತುಂಬ ಈ ಸರ್ವಿಸಿಂದ ಖುಷಿಯಾಗಿದ್ದಾರೆ. ಯಾವತ್ತೂ ಸ್ಮೈಲಿಂಗ್ ಫೇಸಿಂದನೇ ಹೊರಗಡೆ ಹೋಗ್ತಾರೆ. ಹೀಗೆ ಸರ್ವಿಸ್ ಮುಂದೆ ವರೆಸ್ತೀವಿ ಅಂತ ಹೇಳ್ತೀವಿ.